ಹಾಯ್ ಫ್ರೆಂಡ್ಸ್, ತುಂಬಾ ದಿವಸದ ಮೇಲೆ ಎರಡನೇ ವಿಡಿಯೋ ಮಾಡ್ತಾ ಇದೀವಿ ನಾನು ನಮ್ಮ ಸರ್ರು. ಅವಾಗೆಲ್ಲ ಫ್ಯಾಮಿಲಿ ಬರ್ತಾ ಇದ್ವಿ, ಬಟ್ ಇವಾಗ ಇಬ್ರೇ ಬಂದಿದೀವಿ. ಇಬ್ರೇ ಎಲ್ಲಿಗೆ ಬಂದಿದೀವಿ ಅಂದ್ರೆ ಒಂದು ಎಕ್ಸ್ಕ್ಲೂಸಿವ್ ಆಗಿರುವಂತ ಒಂದು ಜಾಗ ತೋರ್ಸಕ್ಕೋಸ್ಕರ ನಿಮಗೆ ಬರ್ತಾ ಇದೀನಿ. ಅದು ಯಾವ ಜಾಗ ಅಂದ್ರೆ, ನೀವು ನಮ್ಮ ತುಂಬಾ ಹಳೆ ಕಾಲದ ಒಂದು ಮೂವಿ ಎಡಕಲ್ಲು ಗುಡ್ಡದ ಮೇಲೆ ಅಂತ ಮೂವಿ ಕೇಳಿರ್ತೀರಾ, ನೋಡಿಲ್ಲ ಅಂದ್ರೂ ಹೆಸರು ಅಂತೂ ಕೇಳಿರ್ತೀರಾ. ವಿರಹ ನೂರು ನೂರು ತರಹ ಅಂತ ಒಂದು ಹಾಡಿದಿಲ್ಲ, ಆ ಮೂವಿ ಶೂಟಿಂಗ್ ಆಗಿರೋ ಜಾಗ ಹೆಚ್ಚು ಕಡಿಮೆ ಯೂಟ್ಯೂಬ್ ಅಲ್ಲಿ ಯಾರು ಇದುವರೆಗೂ ಹಾಕಿಲ್ಲ ಅನ್ಕೊಂತೀನಿ. ಬಟ್ ಆ ವಿಚಾರದಲ್ಲೇ ನಮ್ ಸರ್ರು ಆ ಜಾಗ ನೋಡಿದಾರ ಅನ್ನೋದ್ ಕಾರಣಕ್ಕೆ ನಾವಿವಾಗ ಅದ್ ಬಂದು ಏನು ಎಡಕಲ್ ಕೇವ್ಸ್ ಅಂತ ಜಾಗ, ಅದು ಆ ಕೇವ್ಸಿಗೆ ನಾನು ನಮ್ ಸರ್ರು ಇಬ್ರೇ ಮಸ್ತ್ ರೇಡ್ ಬರ್ತಾ ಇದೀವಿ. ಹೆಂಗೋ ಗೋರ್ಮೆಂಟ್ ರಜಾ ಇರೋದ್ರಿಂದ ಎಲ್ಲೂ ಹೋಗಿರ್ಲಿಲ್ಲ, ಸುಮಾರು ದಿವಸ ಆಗಿತ್ತು. ಇಬ್ರೇ ಒಂದ್ ರೇಡ್ ಬರ್ತಾ ಇದೀವಿ. ಆ ಕೇವ್ಸ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಸ್ನೇಹಿತರೆ, ಎಡಕಲ್ಲು ಗುಡ್ಡದ ಮೇಲೆ ಚಿತ್ರ ಎಲ್ಲರಿಗೂ ಗೊತ್ತಿರುತ್ತೆ. ಕನ್ನಡದಲ್ಲಿ ಒಂದು ಮೈಲಿಗಲ್ಲು ಸೃಷ್ಟಿಸಿದ ಚಿತ್ರ ಅದು. ಅದರ ನಿರ್ದೇಶಕರಾದಂಥ ಶ್ರೀ ಪುಟ್ಟಣ್ಣ ಕಣಗಾಲರವರು ಆಗಿನ ಕಾಲದಲ್ಲಿನೇ ಕೂಡ ಇಷ್ಟು ದೂರ ಬಂದು ಅವ್ರ ಸಿನಿಮಾಗೆ ಒಂದು ನೈಜತೆ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ, ಕಾರಣದಿಂದ ಇಷ್ಟು ದೂರ ಹುಡ್ಕೊಂಬಂದು ಎಡಕಲ್ಲು ಅನ್ನೋ ಒಂದು ಗುಹೆ, ಎಡಕಲ್ ಕೇವ್ಸ್ ಅಂದ್ಬಿಟ್ಟು ಒಂದು ಗುಹೆ, ಅದು ಅಲ್ಲಿಂದ ಇಲ್ಲಿಗೆ ಬಂದು ನೈಜತೆ ಇರಬೇಕು ಅನ್ನೋ ಉದ್ದೇಶದಿಂದ ಸಿನಿಮಾದಲ್ಲಿ ಒಂದು ಜಾಗನ ಹುಡುಕಿ ಜಾಗನ ಇಲ್ಲಿಗೆ ಶೂಟಿಂಗ್ ಮಾಡಿದ್ದಾರೆ. ಆ ಶೂಟಿಂಗ್ ಮಾಡೋ ಜಾಗನ ಎಲ್ಲಿದೆ, ಹೇಗಿದೆ, ಯಾವ ಥರ ಇದೆ ಅನ್ನೋದನ್ನ ಸ್ವಲ್ಪ ಹೊತ್ತಿನಲ್ಲೇ ನಿಮಗೆ ನಾವು ತಿಳಿಸಿಕೊಡಲಿದ್ದೇವೆ. ಆಗಿನ ಕಾಲದಲ್ಲೇ ಪುಟ್ಟಣ್ಣ ಕಲ್ಗಾರವರು ಆಗಿನ ಕಾಲದಲ್ಲಿ ನಮ್ಮ ಬೆಂಗಳೂರಿನಿಂದ ಬಂದು ಇಲ್ಲಿ ಬಂದು ಶೂಟಿಂಗ್ ಮಾಡಿದ್ದಾರೆ. ಅಂದ್ರೆ ಇದು ಬಂದು ಕೇರಳ ಬರುತ್ತೆ. ಕೇರಳದಲ್ಲಿ ಅವರು ಜಾಗ ಹುಡುಕಿ ಆ ಟೈಮಲ್ಲಿ ಶೂಟಿಂಗ್ ಮಾಡಿದ್ದಾರೆ ಅಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಏನು ಯಾವುದಕ್ಕೂ ಏನು ಕಡಿಮೆ ಇಲ್ಲ ಅಂತ ನಮಗೆ ಇವಾಗ ಹೆಮ್ಮೆ ಅನಿಸ್ತದೆ. ಆಗಿನ ಕಾಲದಲ್ಲೇ ಬಂದು ಇಂಥ ಜಾಗದಲ್ಲೆಲ್ಲ ಶೂಟ್ ಮಾಡಿದ್ದಾರೆ ಅಂದ್ರೆ ಅಮೇಝಿಂಗ್. ಬಟ್ ಆ ಜಾಗ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಎಣ್ಣೆಗೆ ಹುಡುಕಾಟ ಪಾಪ. ನೋಡಿ, ನಮ್ಮ ಗಾಡಿಯವರು ಯಾರೋ ಬೈಕವರು ಬಂದವ್ರೆ, ಇವರಿಗೂ ಲಿಕ್ಕರ್ ಬೇಕಂತೆ. ಲಿಕ್ಕರ್ ಇರ್ಲಿ, ಇಲ್ಲಿ ಕರೆಕ್ಟಾಗಿ ನಿಕ್ಕರ್ ಸಮೇತನೂ ಸಿಗ್ತಿಲ್ಲ. ಓಕೆ, ನಾವು ಇನ್ನು ಆನ್ ದ ವೇ ಇದೀವಿ. ಸುಲ್ತಾನ್ ಬತ್ತೇರಿಯಿಂದ ಎಡಕಲ್ ಗುಡ್ಡಕ್ಕೆ ಇನ್ನ 6 ಕಿಲೋಮೀಟರ್ ಸರ್, 6 ಕಿಲೋಮೀಟರ್ ಇದೆ. ಅಲ್ಲಿ ಹೋಗಿ ನಿಮಗೆ ಎಡಕಲ್ ಗುಡ್ಡ ತೋರಿಸ್ತೀವಿ ಬನ್ನಿ. ಫ್ರೆಂಡ್ಸ್, ನನಗೆ ಇಲ್ಲಿ ವೈನಾಡ್ ಬಂದಿರೋದು ಏನು ಇಷ್ಟ ಆಯ್ತೋ ಬಿಡ್ತೋ ಗೊತ್ತಿಲ್ಲ, ಬಟ್ ಇಲ್ಲಿಂದು ರೋಡ್ಗಳಂತೂ ಸಖತ್ ಇಷ್ಟ ಆಯ್ತು. ರೋಡ್ ಅಕ್ಕಪಕ್ಕ ಫುಲ್ ಗ್ರೀನರಿಗಳು, ನನಗಂತೂ ಎವಿ ದಿಲ್ ಖುಷಿ ಆಗ್ಬಿಡ್ತಿದ್ ನೋಡಿ. ಎಡಕಲ್ ಕೇವ್ಸ್ ಇನ್ನು 3.5 ಕಿಲೋಮೀಟರ್ ಇದೆ. ಎಡಕಲ್ ಕೇವ್ಸ್ ನೋಡಿ ಫ್ರೆಂಡ್ಸ್, ಹೆಂಗಿದೆ ರೋಡ್, ಹೆಂಗಿದೆ ನೋಡಿ ಫ್ರೆಂಡ್ಸ್ ಇದು. ಓಹೋ, ಅಣ್ಣ ತಮ್ಮ ಹಾಡು ಹಾಕೊಂಬತ್ತ ಜೋರಾಗಿ. ಗಾಡಿಗಳು ಮಾತ್ರ ಆಲ್ಟ್ರೇಷನ್ ಬಗ್ಗೆ ಮಾತಾಡಂಗಿಲ್ಲ ಕೇರಳ ಗಾಡಿಗಳು. ಬಟ್ ಏನೇಂದ್ರು ಫ್ರೆಂಡ್ಸ್, ಇಲ್ಲಿಂದು ಊರುಗಳ ಹೆಸರಂತೂ ಹೇಳಕ್ಕಂತೂ ಆಗಲ್ಲ. ಕೊಲಗಪ್ಪಾರ, ಬೈಲು. ಈಗ ಎಡಕಲ್ಗೆ ಹೋಗ್ತಾ ಇದೀವಿ. ಈಗ 3 ಕಿಲೋಮೀಟರ್ ಇದೆ ಎಡಕಲ್ ಅಷ್ಟೇ. ಇಲ್ಲಿ ರೋಡ್ಗಳು ಅಷ್ಟೇ ಸೂಪರ್ ಆಗಿದೆ. ಮನೆಗಳಂತೂ ಅಲ್ಟಿಮೇಟ್, ಇಲ್ಲಿ ಮಾತಾಗಿಲ್ಲ ಮನೆಗಳ ಬಗ್ಗೆ ಅಂತೂ. ಪ್ರೀತಿ ಕೊಂದ ಕೊಲೆಗಾತಿ ಚರ್ಚ್. ಈ ಚರ್ಚ್ ನೋಡಿದ್ರೆ ನನಗೆ ಆ ಯುಗ ಪುರುಷ ಹಾಡುಗಳ ಜ್ಞಾಪನ ಆಗುತ್ತೆ. ಪ್ರೀತಿ ಕೊಂದ ಕೊಲೆಗಾತಿ ಅಂತ. ನೋಡಿ ಸರ್, ಮನೆಗಳು ಹೆಂಗವೇ ಇವು. ಮನೆಗಳು ಏನ್ ಮನೆಗಳು, ಏನ್ ಬೇಕು ಅಂತ ಕಟ್ಟಿರ್ತಾರ, ಬೇಡ ಅಂತ ಕಟ್ಟಿರ್ತಾರ. ಏನ್ ಸೇಮ್ ದೇವಸ್ಥಾನ ಇದ್ದಂಗಿದಾವ ಮನೆಗಳು. ಹಲೋ ಬಿಬಿ, ಹಲೋ ಬಿಬಿ. ಇದೇ ಕೇವ್ಸ್ ಗುಡ್ಡ ಅನ್ಸುತ್ತೆ ಅಲ್ಲ ಸರ್? ಇದೇ ಗುಡ್ಡ ಗೈಸ್. ಏನ್ ಗೊತ್ತಾ, ಅಲ್ಲಿ
ಎಡಕಲ್ ಕೇವ್ಸ್ಗೆ ಹತ್ರ ಬರ್ತಿದ್ದಂಗೆ 50 ರುಪೀಸು ಪಾರ್ಕಿಂಗಿಗೆ, ಕಾರಿಗಾದ್ರೆ 50 ರುಪೀಸ್ ಕೊಡಬೇಕು, ಬೈಕಿಗೆ ಏನೋ ಒಂದು 20 ರುಪೀಸ್ ಇರುತ್ತೆ ಅನ್ಸುತ್ತೆ. ಪಾರ್ಕಿಂಗ್ ನಂಬರ್ 7. ಪಾರ್ಕಿಂಗ್ ನಂಬರ್ 8. ಏನು ಹಪ್ಪು ಇದು. ಇಲ್ಲಿಂದ ಇದು ಮಾಡ್ಕೊಂಡು ಹೋಗ್ಬೇಕಪ್ಪ ನಾವು, ಪ್ಯಾಕಿಂಗ್ ಮಾಡಿ ನಡ್ಕೊಂಡು ಹೋಗ್ಬೇಕು. ಬಿಡಿ, ನಮಗೆ 3 ಬಿಟ್ಟವ್ರೆ ಹತ್ರ. ಪಾರ್ಕಿಂಗ್ ನಂಬರ್ 6. ಅವ್ರು ಯಾವ ಪಾರ್ಕಿಂಗ್ ಕೊಟ್ಟಿರ್ತಾರೆ ಅದೇ ಪಾರ್ಕಿಂಗ್ ಅಲ್ಲಿ ಹೋಗಿ ನಿಲ್ಸ್ಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಟೂರಿಸ್ಟು ಬೇಜಾನ್ ಜನ ಅವರೇ ಇಲ್ಲಿ. ಉಸಿರು ಉಸಿರು ಫ್ರೆಂಡ್ಸ್, ಎಡಕಲ್ ಕೇವ್ಸಿಗೆ ಬರ್ಬೇಕಾದ್ರೆ ಎಂಟ್ರೆನ್ಸ್ ಈ ತರ ಸಿಗುತ್ತೆ ನೋಡಿ. ಎಂಟ್ರೆನ್ಸ್ ನಮ್ಮ ಸರ್ರಿಗೆ ಒಂದು ಗ್ಲಾಸ್ ತೊಗೊಳ್ಳೋಣ. ವಿಪರೀತ ಬಿಸಿಲು. ಅದೇ ಹಾಕಿ ಬ್ಲಾಕ್ ಚೆನ್ನಾಗಿ ಕಾಣಿಸುತ್ತೆ. ಫ್ರೆಂಡ್ಸ್, ಒಂದು ಅಪ್ಡೇಟು. ಎಡಕಲ್ ಕೇವ್ಸಿಗೆ ಬರೋರಿಗೆ ಎಂಟ್ರಿ ಟೈಮು 8:30 ಇಂದ ಟು 4 o'clock. ಇದೊಂದು ತಿಳ್ಕೊಳ್ಬೇಕಾಗಿರೋ ವಿಚಾರ ಏನಪ್ಪ ಅಂದ್ರೆ, ಮಂಡೇ ಹಾಲಿಡೇ. ಮಂಡೇ ಯಾರು ಬಿಟ್ಟು ಬರಕ್ ಹೋಗ್ಬೇಡಿ. ಬಟ್ ಸ್ಟಾರ್ಟಿಂಗ್ಗೆ ನಾವು ಕೇವ್ಸ್ ಹತ್ತಕ್ಕೆ ಮುಂಚೆನೆ ಒಂದು ರೈಟ್ ಸೈಡಲ್ಲಿ ನೋಡ್ಲಿಕ್ಕೆ ಈ ಥರದೊಂದು ಕಲ್ಲು ಬಂಡೆ ಸಿಗುತ್ತೆ ನಮಗೆ. ಓಕೆನಾ? ಅದು ಹೇಗಿದೆ ಅಂದರೆ, ಬಟ್ ಇಲ್ಲಿ ಬರ್ತಿದ್ದಂಗೆ ಏನೋ ಏಸುದೆಲ್ಲ ಸ್ಟ್ಯಾಚು ತುಂಬ ಇದೆ. ಇದೆಲ್ಲ ಕಲ್ಲಲ್ಲೇ ಎಷ್ಟು ಸೂಪರಾಗಿ ಕೆತ್ತಿದ್ದಾರೆ ನೋಡಿ. ಬಟ್ ನೋಡಿ, ಆಗಿನ ಕಾಲದಲ್ಲಿ ಇಂಥ ಕಲ್ಲು ಮೇಲೆ ಇಷ್ಟು ಸುಂದರವಾಗಿ ಕೆತ್ತಿದ್ದಾರೆ ಅಂದರೆ, ಬಟ್ ಅಮೇಝಿಂಗ್ ಅಲ್ವಾ? ಕಾಣದೇ ಇರೋದನ್ನ ತೋರ್ಸೋಕ್ಕಂತಲೇ ನಾವುಗಳು ಯೂಟ್ಯೂಬರ್ಸ್ಗಳು ಇರೋದು. ನೋಡಿ, ಕಲ್ಲು ಮೇಲೆ ಎಂಥ ಒಳ್ಳೆ ಶಿಲೆಗಳು ಕೆತ್ತಿದ್ದಾರೆ. ಇಲ್ಲಿ ಕೇವ್ಸಿಗೆ ಹೋಗ್ಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಅಂಗಡಿಗಳಂತೂ ತುಂಬ ಸಿಗ್ತವೆ. ಬಟ್ ಸಖತ್ ಜನ ಬರ್ತಾರೆ. ಬಟ್ ಎಲ್ಲ ಜಾಸ್ತಿ ಕೇರಳದವ್ರೆ ಟೂರಿಸ್ಟ್. ಬರ್ತಿದ್ದಂಗೆ ಏನೋ ಬರ್ದಿದ್ದಾರೆ ನೋಡಿ, ಏನೋ ಲಿಪಿ ಇದ್ದಂಗಿದೆ. ಬಟ್ ಚೆನ್ನಾಗಿ ಮಾಡಿದ್ದಾರೆ. ಸಿಮೆಂಟ್ ರೋಡ್ ಇದೆ, ಕಾರ್ ಆರಾಮಾಗಿ ಹತ್ತುತ್ತೆ. ಬಟ್ ಏನಪ್ಪ ಅಂದರೆ, ಮೇಲೆಲ್ಲ ಫುಲ್ಲು ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಕಾರ್ಗಳ ಎಂಟ್ರಿ ಕೊಟ್ಟಿಲ್ಲ. ಗುರು ಸರಿಯಾಗಿ ಹಪ್ಪಿದೆ ಗುರು, ಇದು ಮಾತ್ರ ಹೆವಿ ಹಪ್ಪು. ದೊಡ್ಡವರು ಬೆಟ್ಟ ಹತ್ತಕ್ಕೆ ಎಷ್ಟು ಕಷ್ಟಪಡ್ತಾರೆ, ಚಿಕ್ಕ ಪಾಪು ನೋಡಿ ಹೆಂಗೆ ಹತ್ತುತ್ತೆ. ಪಾಪು ನೋಡಿ, ಪಾಪು ಚಿಕ್ಕ ಪಾಪು ನೋಡಿ ಎಷ್ಟು ಚೆನ್ನಾಗಿ ಹತ್ತುತ್ತಾ ಇದೆ. ಬೇಡ ಬನ್ನಿ ಸರ್, ಹತ್ತೋದು ಬನ್ನಿ ಸರ್. ಇಷ್ಟಕ್ಕೆ ಸುಸ್ತಾದ್ರೆ ಹೆಂಗೆ, ಆರಾಮಾಗಿ ಕೂತ್ಕೊಳ್ಳಿ, ಪರವಾಗಿಲ್ಲ. ಇನ್ನೇನು ಇಲ್ಲೇ ಹತ್ರನೇ ಇರೋದು. ಏನೋ ಎಂಟ್ರೆನ್ಸ್ ಅಲ್ಲಿ ಬರ್ಬೇಕಾರೆ ಎಂಥದ್ದು ಹಾಕೋರಪ್ಪ. ಗೇಮು ಒಳಗೆ 3D ಗೇಮ್ ಸರ್ ಆಟ ಆಡೋದು. 3D ಅನಿಮೇಷನ್. ಅಕ್ಕಿ ಸೌಂಡ್ ಏನು ಇಷ್ಟು ಸಖತ್ತಾಗಿ ಬರ್ತಾಯಿದೆ ಅಂದರೆ, ಇವ್ರು ಯಾರು ಅಂಗಡಿ ಒಳಗೆ ಕುತ್ಕೊಂಡು ಓದ್ತಾ ಇದ್ದಾರೆ. ನನಗೇನೋ ಗೊತ್ತಿರಂಗೆ ಕೇವ್ಸು ಅಲ್ಲಿ ಏನೇ ಹೋಗ್ಬೇಕಂತ ಸರ್. ಕಿಲೋಮೀಟರ್ ಬಂದಿಲ್ವಾ? ಹಾಂ, ಬಂದಿರ್ತೀವಿ. ಯಾರಿಗಾನ ಕೇಳೋಣ ಅಂತ ತಡೀರಿ. ಮಲಯಾಳಿಲಿ ಹೆಂಗೆ ಕೇಳೋದು? ಏನಂತ? ಅವ್ರ ಊರಿಗೆ ಬಂದು ಅವ್ರ ಊರಲ್ಲೇ ಮಾತಾಡ್ಬೇಕು ಸರ್. ಅವ್ರಿಗೆ ಕೇಳೋಣ. ಅವ್ರಿಗೆ ನೀವು ಎಷ್ಟು ದೂರ? ಇನ್ನ ಹೋಗ್ಬೇಕು ಸರ್. ಇನ್ನೂ ಎಷ್ಟು? 1 ಕಿಲೋಮೀಟರ್ ಇದೆ. ಇನ್ನೂ 1 ಕಿಲೋಮೀಟ್ರಾ? ಪೀಕ್ ಹೋಗ್ಬೇಕಂತೆ, ಅಲ್ಲಿಗೆ ಫುಲ್ ಟಾಪ್ಗೆ. ಇನ್ನೊಂದು 300 ಮೀಟರ್ ಟಿಕೆಟ್ ಕೊಂಡ್ರು. ನಡಿಬೇಕು ಸ್ವಲ್ಪ. ಹೌದಾ? ಆರಾಮಿದ್ಯಾ? ನಡಿಬೋದಾ? ಕಷ್ಟನಾ? ಹತ್ತನ ಬನ್ನಿ ಸರ್. ಫುಲ್ ಪೀಕ್ ಅಂತದ್ದು. ಯಪ್ಪ ಹತ್ಬೋದು. ಎಷ್ಟಾಗುತ್ತೆ?
ಬಂದಿದ್ದೀನಿ, ಹತ್ತು ಬಿಡೋಣ ಅಂತೀರಿ. ಸರ್ ಅರ್ಧಕ್ಕೆ ಕ್ವಿಟ್ ಮಾಡಿ ಹೋಗ್ತಿದ್ದಾರೆ. ನಾನು ಹೋಗಿ ಬರ್ತೀನಿ ಸರ್. ಹಾಂ, ಬೇಗ ಬರ್ತೀನಿ. ನಮ್ಮ ಸರ್ ಅರ್ಧಕ್ಕೆ ಕ್ವಿಟ್ ಮಾಡಿ ಹೋಗ್ತಾ ಇದ್ದಾರೆ. ನಾನು ಅಂತೂ ಹೋಗಿ ಬರ್ತೀನಿ ಮೇಲೆ. ಬಟ್ ಅನ್ಕೊಳ್ಳೋಷ್ಟು ಈಸಿ ಇಲ್ಲ. ಟಿಕೆಟ್ ಕೌಂಟರ್, ಇಲ್ಲಿ ಟಿಕೆಟ್ ತೊಗೊಳ್ಬೇಕನ್ಸುತ್ತೆ. ಟಿಕೆಟ್ ಕೌಂಟರ್ ಎಷ್ಟಂತ ನೋಡೋಣ ತಡೀರಿ. $12.50, ಚಿಲ್ಡ್ರನ್ 30, ಫೋಟೋಶೂಟ್ 1000. ನೋಡಿ ಫ್ರೆಂಡ್ಸ್, ಟಿಕೆಟ್ ಕೌಂಟರಿಂದ ಟಿಕೆಟ್ ತಗೊಂಡ್ಮೇಲೆ ಫುಲ್ಲು ಸ್ಟೆಪ್ಸು. ನೋ ಎಂಟ್ರಿ. ಹೇಗಿದೆ ಸ್ಟೆಪ್ಸು? ದೊಡ್ಡವರಿಗೆ ತುಂಬ ಕಷ್ಟ ಇದೆ ಇಲ್ಲಿ ಹತ್ತಕ್ಕೆ. ಯಾವ್ದ್ರ ಒಳಗೆ ಹೋಗ್ಬೇಕು ನೋಡಿ, ಹೆಂಗಿದೆ ಕೇವ್ಸ. ಇದ್ರ ಒಳಗೆ ಹೋಗ್ಬೇಕಂತೆ. ಡೀಪ್ ನೋಡಿ ಯಾವ ಥರ ಡೀಪ್ ಇದೆ ಕೆಳಗೆ. ಬಾ ಹೆವಿ ಡೀಪು. ಕೇವ್ಸ್ ಹತ್ತಕ್ಕೆ ಮೆಟ್ಲುಗಳು ನೋಡಿ ಯಾವ ಥರ ಇದೆ. ಬಾ ವಾವ್, ಇಷ್ಟೇ ಚಿಕ್ಕ ಜಾಗದಲ್ಲಿ ಬರಬೇಕು. ಇಷ್ಟೇ ಚಿಕ್ಕ ಜಾಗದಲ್ಲಿ. ವಾವ್, ಎಂಟ್ರೆನ್ಸ್ ಒಂದು ಗೇಟ್ ಇದೆ. ಹೇಗಿದೆ ನೋಡಿ ಕೇವ್ಸ್. ಕತ್ಲೆ ಗುರು ಕಾಣಿಸಲ್ಲ. ಬೆಂಕಿ. ಹೆಂಗಿದೆ ನೋಡ್ಗುರು ಒಳಗೆಲ್ಲ ಹೋಗಕ್ಕೆ. ಫುಲ್ಲು ಟಾಪಿಗೆ ಹೋಗ್ಬೇಕಂದ್ರೆ ಈ ಥರ ಫುಲ್ಲು ಹತ್ಕೊಂಡು ಹೋಗ್ಬೇಕು ನೋಡಿ. ಬಟ್ ಹೆಂಗೋ ಸ್ಟೆಪ್ಸ್ ಮಾಡಿದ್ದಾರೆ. ಯಾವ ಡೌನ್ ಇದೆ ನೋಡ್ಗುರು ಇಲ್ಲಿ. ಪುಷಪ್ ಚಾನಲ್ ನಾನು ಸರಿ ಮಾಡ್ಕೊಳ್ಳ, ಜಾಯ್ನ್ ಆಗ್ಲಾ? ಇದೇ ಟಾಪು. ಇದೇ ಟಾಪು. ಓಕೆ ಬನ್ನಿ ಒಳಗೆ ಹೋಗೋಣಂತೆ. ಗೈಸ್, ಮೂವಿಲಿ ತೋರಿಸಿರೋ ಹಾಗೆ ಇದೇ ಎಡಕಲ್ ಕೇವ್ಸಿನ ಮೇನ್ ಎಂಟ್ರೆನ್ಸು. ಆ ಗುಹೆಯಿಂದ ಅವರು ಕೆಳಗೆ ಬರ್ತಾರಲ್ವ, ನಾನು ಅದನ್ನು ವಿಡಿಯೋ ಹಾಕ್ತೀನಿ ನೋಡಿ, ನಿಮಗೆ ಅವಾಗ ಒಂದು ಐಡಿಯಾ ಬರುತ್ತೆ. ನೋಡಿ ಬ್ರಾಯ್ಸ್, ಹಬ್ಬ ಹೇಗಿದೆ. ವಾವ್. 1997 ಪುಟ್ಟಣ್ಣ ಕಳ್ಕಲ್ ಅವರು ಆ ಕ್ಯಾಮ್ರಾ ಟೆಕ್ನಿಷಿಯನ್ನು ಆ್ಯಕ್ಟರ್ಸ್ಗಳನ್ನ ಕರ್ಕೊಬಂದಿಲ್ಲಿ ಶೂಟಿಂಗ್ ಮಾಡಿದ್ರಲ್ಲ, ಗ್ರೇಟ್ ಮಾತ್ರ. ಫ್ರೆಂಡ್ಸ್ ನೋಡಿ ಕೇವು ಯಾವ ಥರ ಇದೆ. ವಾವ್, ಬೆಂಕಿ ಅಲ್ಲ, ಚಂಡಿ. ಬಟ್ ಈ ಕಲ್ಲು ಮೇಲೆಲ್ಲ ಏನೋ ಬರೆದಿದ್ದಾರೆ. ಬಟ್ ಏನೋ ಲಿಪಿ ಅನಿಸುತ್ತೆ ಇದು. ನಾನೆಲ್ಲೋ ಕೇಳಿದ್ದು ನೆನಪು. ಬಟ್ ಈ ಕಲ್ಲು ಮೇಲೆ ಬರೆದಿರೋದು ಚಿತ್ರಗಳಂತೂ ಅಲ್ಲ, ಪುರಾಣ ಕಾಲದ ಲಿಪಿ ಅಂತ ಇದು. ಬಟ್ ಬರೆದಿರೋರಿಗೆ ಗೊತ್ತಿರಬೇಕಷ್ಟೇ ಇದು. ನೋಡಿ ಏನು ಸಾಕಾಗಿದೆ. ಯಾವುದೋ ಒಂದು ಕಲ್ಲು ಬಿದ್ದಿರೋದನ್ನ
ನಿಂತಿರೋ ಆ ಥರ ಇದೆ ನೋಡಿ ಕಲ್ಲು. ಹಾಂ ಹಾಂ, ಶೂಟಿಂಗ್ ಮಾಡಿದ ಜಾಗ ಇದೆ, ಎಡಕಲ್ಲು ಗುಡ್ಡದ ಮೇಲೆ ಇದೇ ಪ್ಲೇಸ್ ಅದು. ನೋಡಿ ಹೇಗಿದೆ, ಇದೇ ಪ್ಲೇಸಲ್ಲಿ ಶೂಟ್ ಆಗಿದ್ದು 1973 ಎಡಕಲ್ಲು ಗುಡ್ಡದ ಮೇಲೆ ಅಂತ ಇದೇ ಜಾಗದಲ್ಲಿ ಶೂಟ್ ಆಗಿದ್ದು. ಇದೇ ಜಾಗದಲ್ಲಿ ಆರತಿ ಅವ್ರು ಕೂತಿರ್ತಾರೆ ಗೊತ್ತಾ, ಆರತಿ ಅವರು ಆರತಿ ಕೂತ್ಕೊಂಡು ಆ ಕಲ್ಮೇಲೆ ಆರತಿ ಅವ್ರು ಕೂತ್ಕೊಂಡಿರ್ತಾರೆ. ಇಲ್ಲೊಂದು ಫೈಟ್ ಸೀನ್ ಥರ ಏನೋ ನಡೆಯುತ್ತಲ್ಲ ಲಾಸ್ಟ್ ಎಂಡಿಂಗು, ಇದೇ ಜಾಗ ಕಲ್ಲು ಗುಡ್ಡದಲ್ಲಿ. ಯಾರೋ ಹಿಂಗಡೆ ಇದು ಇದ್ದಾರಲ್ಲ ಹುಡುಗಿರು, ನನ್ನನ್ನು ಐಡೆಂಟಿಫೈ ಮಾಡ್ತಿದ್ದಾರೆ, ರೀಲ್ಸ್ ಮಾಡೋರು ಯೂಟ್ಯೂಬಲ್ಲಿ ಅಂತ. ನನಗೂ ನೋಡಿ ಯಾರು ಕಂಡಿಡ್ರಲ್ಲಪ್ಪ, ಖುಷಿ ಆಯಿತು. ಇದೇ ನೋಡಿ ಹೇಗೆ ಅನ್ನಿಸ್ತು ಪ್ಲೇಸು, ಚೆನ್ನಾಗಿದೆಯಾ? ಚೆನ್ನಾಗಿದ್ರೆ ಒಂದು ಲೈಕ್ ಕಮೆಂಟ್ ಮಾಡಿ, ನಮ್ಮ ವಿಡಿಯೋಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೇಗಿದೆ ಪ್ಲೇಸು? ನೋಡಿ, ಆ ಸೀನನ್ನು ಬೇಕಾದ್ರೆ ನಾನು ವಿಡಿಯೋದಲ್ಲಿ ಹಾಕ್ತೀನಿ ಹೇಗಿದೆ ಅಂತ. ಹೊಸ ಫ್ರೆಂಡ್ಸ್ಗಳು ಸಿಕ್ಕಿದ್ದಾರೆ. ಪ್ಲೇಸ್ ನೋಡ್ಬೇಕಾದ್ರೆ ನಮ್ಮ ಕನ್ನಡದವ್ರಂತ ಖುಷಿ ಆಯಿತು, ಅದಕ್ಕೆ ಮಾತಾಡ್ತಿದ್ದೀನಿ. ಈ ಪ್ಲೇಸ್ ಬಗ್ಗೆ ಗೊತ್ತಾ? ಬಗ್ಗೆ ಗೊತ್ತು. ಎಡಕಲ್ 40-50 ಇಯರ್ಸ್ ಬ್ಯಾಕ್ ಕನ್ನಡದಲ್ಲಿ ಮೂವಿ ಬಂದಿತ್ತು, ಎಡಕಲ್ ಅಂತ. ಒನ್ ಆಫ್ ದ ಫೇಮಸ್ ಮೂವಿ ಅವ್ರದ್ದು, ಆರತಿ ಮತ್ತೆ ಜಯಂತಿ, ಒಳ್ಳೆ ಮೂವಿ. ಅದಕ್ಕೋಸ್ಕರ ನೋಡ ಯೂಟ್ಯೂಬ್ ರೈಡರ್ ಡಿಕ್ಕಿ 18 ಇದು ಅವ್ರು 1973 ಶೂಟಿಂಗ್. ಕರೆಕ್ಟ್. ಅವರೇ ಡೈರೆಕ್ಷನ್. ಎಕ್ಸೈಟ್ಮೆಂಟ್ ಅಲ್ಲಿ ಬಂದ್ವಿ, ಬಟ್ ಇಲ್ಲಿ ಕೇವ್ಸ್ ನೋಡಿ ಅಷ್ಟು ಖುಷಿ ಆಗ್ಲಿಲ್ಲ. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಬ ಆ ಮೂವಿ ಇಲ್ಲೇ ಎಲ್ಲೋ ಮಾಡಿರ್ತಾರೆ, ಬಟ್ ಅದು ಲಾಸ್ಟ್ ಸೀನು ಇದೇ ಜಾಗ ಕುತ್ಕೊಂಡು ಅವ್ರು ಇದು ಮಾಡೋದು. ಬಟ್ ಅದ್ರಲ್ಲಿ ನೀರ್ ಬೀಳ್ತಾ ಇರುತ್ತಲ್ಲ, ಬಟ್ ಅದು ಆರ್ಟಿಫಿಷಿಯಲ್ ಮಾಡಿರ್ತಾರೆ. ಅಲ್ಲಿ ಇದ್ದಿರ್ಲಿಲ್ಲ. ಬಟ್ ನೋಡಿ ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು ನಮಗೂ. ಥ್ಯಾಂಕ್ ಯು. ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಾಟೆವರ್ ನೋಡೋರೆಲ್ಲ ನೀವು ಎಲ್ಲರೂ ಮಾಡಿ. ರೈಡರ್ ಡಿಕ್ಕಿ 18 ಅಂತ ಇದೆ. ಥ್ಯಾಂಕ್ ಯು. ಬಾಯ್ ಬಾಯ್. ಬಟ್ ಖುಷಿ ಆಯಿತು, ಫ್ರೆಂಡ್ಸು ಕೆಲವರು ಸಿಕ್ಕಿ ಮಾತಾಡ್ತಿದ್ದು ಎಲ್ಲ ಬೆಂಗಳೂರು ಗುಲ್ಬರ್ಗದವರಂತೆ. ನಾನು ಆಗಲೇ ಹೇಳಿದ್ನಲ್ಲ, ನನ್ನ ನೋಡಿ ಐಡೆಂಟಿಫೈ ಮಾಡಿದ್ರು ಅಂತ ಇವರೇ. ನಂದು ಇನ್ಸ್ಟಾಗ್ರಾಮು ಯೂಟ್ಯೂಬ್ ಚಾನಲಿಂದೆಲ್ಲ ತೊಗೊಂಡಿದ್ದಾರೆ. ಸಖತ್ ಖುಷಿ ಆಯಿತು. ಪ್ಲೇಸ್ ಬಂದಿದ್ದಕ್ಕೆ ಮೋಸ ಏನಾಗಲಿಲ್ಲ. ಯಾರ್ಯಾರು ಪ್ಲೇಸ್ ನೋಡಿಲ್ಲ, ಎಡಕಲ್ಲು ಗುಡ್ಡದ ಮೇಲೆ ಅಂತ ಸಿನಿಮಾ ಇದೆ, ಅದನ್ನು ನೋಡ್ಕೊಂಡು ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಾ ಇಲ್ವೋ ನನಗಂತೂ ಗೊತ್ತಿಲ್ಲ. ನನಗಂತೂ ಹತ್ತಿ ಹೇಳ್ತಿದ್ದಂತೂ ತುಂಬ ಇಷ್ಟ ಆಯಿತು. ಬಟ್ ಸಖತ್ತಾಗಿತ್ತು. ಟ್ರೆಕ್ ಮಾಡೋದಿದೆಯಲ್ಲ, ನಂಗೆ ಟ್ರೆಕ್ಕಿಂಗ್ ಅಂದರೆ ಹೆವಿ ಇಷ್ಟ. ಅಷ್ಟು ಡೀಪಲ್ಲಿ 90 ಡಿಗ್ರಿ ಹತ್ತಿ ಹೇಳ್ದು ಮಸ್ತು ಮಜಾ ಅನ್ನಿಸ್ತು. ಆ ಮಜದೊಳಗೆ ನನಗೆ ಹೊಸ 5 ಸಬ್ಸ್ಕ್ರೈಬರ್ಸು ಆ್ಯಂಡ್ ಫ್ರೆಂಡ್ಸು ನನ್ನನ್ನು ಐಡೆಂಟಿಫೈ ಮಾಡಿ ಮಾತಾಡಿಸಿದ್ರು. ಅದು ತುಂಬ ಖುಷಿ ಆಯಿತು. ಹೀಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ವಿಡಿಯೋ ಹೀಗೆ ನೋಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋಯನ್ನು ಎಂಡ್ ಮಾಡೋ ಟೈಮ್ ಬಂದಾಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.